ಸ್ವಾಮಿ ಅಂತೀರಾ, ನಾವು ಉರ್ದುಲಿ ದಾದಾ ಪೀರ್ ಅಂತೀವಿ. ಈ ಗುರುಗಳು ಇಲ್ಲಿ ಬರಬೇಕಾದ್ರೆ ಕಾರಣ ಏನಂದ್ರೆ, ಇವತ್ತಿಂದ 900 ವರ್ಷದ ಹಿಂದೆ ಈ ಬೆಟ್ಟದಲ್ಲಿ ಬರೀ ಮಾಟ ಮಂತ್ರ ಮೂಡಿ ಮಾಡೋ ರಾಷ್ಟ್ರಷ್ಟು ಹೇಳಿದ್ರು. ಇವ್ರಿಗೆ ಖತಮ್ ಮಾಡಿ ಇಸ್ಲಾಂ ದಾದಾ ಮಾಡಲಿಕ್ಕೋಸ್ಕರ ದೇವ್ರ ಕಡೆಯಿಂದ ಇವ್ರಿಗೆ ಅಪ್ಪಣೆ ಇತ್ತು. ಇವರು 5 ಜನ 7 ಕಾಫಿ ಬೀಜ ಅವ್ರ ಚೀಲದಲ್ಲಿ ಹಾಕೊಂಡು ಕರ್ನಾಟಕ ಇಲ್ಲಿ ಬಂದರು. ಇದ್ರ ಹೆಸರು ಮಾಣಿಕಾಧಾರ. ಇಲ್ಲಿ ಬಂದು ನೋಡಿದ್ರೆ ಸ್ನಾನ ಮಾಡಲಿಕ್ಕೆ ಕುಡಿಯೋಕ್ಕೆ 900 ವರ್ಷದಿಂದ ದಾರಿ ಇರಲಿಲ್ಲ, ನೀರಿರಲಿಲ್ಲ. ಇದಕ್ಕೆ ಗಂಧ ಅಂತಾನೆ. ಇದರಲ್ಲಿ ಅವರು ವಜು ಮಾಡಿ 5 ಜನ ಈ ಜಾಗದಲ್ಲಿ ನಮಾಜಿ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಈ ಜಾಗದಲ್ಲಿ ನೀರು ಬೇಕಂತ ಈ 5 ಜನಕ್ಕೆ ನೀರಿಟ್ಟಿದ್ದು. ಇದು ಮಾಣಿಕಾಧಾರ. ಈ ನೀರು ಎಲ್ಲಿಂದ ಬರುತ್ತೆ? ಇನ್ನೂ ಗಂಟ ಸೈಂಟಿಸ್ಟ್ ಬ್ರಿಟಿಷ್ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಎಲ್ಲ ಬಂದು ಹೋಗಿದ್ದಾರೆ. ಇನ್ನೂ ಗಂಟ ಯಾರೋ ಕಂಡುಹಿಡಿದಿಲ್ಲ. ಯಾಕೆ ಅಂತ ಕೇಳ್ತೀರಾ? ಇದೆಲ್ಲ ಮೈನ್ಸಿದು ಕಮಲ, ಈ ಮ್ಯಾಗ್ನೆಟಿಸಮ್ ಇದೆ. ಈ ನೀರಲ್ಲಿ ಇಷ್ಟು ಶಕ್ತಿ ಇದೆ. ಮೈ ಮೇಲೆ ದಯ್ಯ ತುಯ್ಯ ಪಿಡಾಚಿ ಎಲ್ಲರಿಗೂ ಬಿಡುಗಡೆ ಆಗೋದು ಜಾಗ. ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಬಗ್ಗೆ ಇಲ್ಲ. ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನಾನ ಮಾಡೋದು ಜಾಗ. ಇದಕ್ಕೆ ಹೆಸರು ಮಾಣಿಕಾಧಾರ. ಮತ್ತೆ ಗುರುಗಳು ಸ್ನಾನ ಮಾಡಿದ್ರು, ಅಲ್ಲಿ ವಜು ಮಾಡಿ ಇಲ್ಲಿ 40 ವರ್ಷ ತಪಸ್ ಮಾಡಿದ್ರು. 40 ವರ್ಷ ತಪಸ್ ಮಾಡಿ ಇಲ್ಲಿ ಎಷ್ಟು ಮಾಟ ಮಂತ್ರ ಮೂಡಿ ಮಾಡೋರು ಇದ್ರು, ಅವ್ರಿಗೆಲ್ಲ ಬಳೆ ಹಾಕಿ ಮೇಲೆ ಒಂದು ಗುಹೆ ಇದೆ, ಲಾಕ್ ಮಾಡಿದ್ರು. ಮತ್ತೆ ಇಲ್ಲಿಂದ 3 ಕಿಲೋಮೀಟರ್ ಮುಂದೆ ಹೋದ್ರೆ ಗುಹೆ ಇದೆ. ಆ ಗುಹೆ ಒಳಗೆ ತಿರ್ಗಾ 5 ಜನ ಹಿಂಗೆ ತಪಸ್ಸಿಗೆ ಕೂತಿದ್ರು. ಕೂತಾ ಹೆಚ್ಚು ಕಡಿಮೆ 120 ವರ್ಷ ಅವ್ರ ಮನೆ ನಡೆದಿತ್ತು. ಅವ್ರು 4 ಶಿಲೆಗಳು ತೀರೋದ್ರು. ಅವ್ರ 4 ಸಮಾಧಿ ಮಾತ್ರ ಆ ಗುಹೆಯಲ್ಲಿ ಇದೆ. ಆ ಗುಹೆ ಒಳಗೆ ಇನ್ನೊಂದು ಮುಂದೆ ಒಂದು ಗುಹೆ ಕಾಣಿಸ್ತದೆ. ಈ ಸ್ವಾಮಿ ಎಲ್ಲಿಂದ ಬಂದ್ರು ಅಲ್ಲಿಗೆ ಜೀವಿಕೆ ಆಯ್ಕೆ ಆಗ್ಬೇಕು. ಅಮಾವಾಸ್ಯೆ ಹುಣ್ಣಿಮೆ ದಿವಸ 3 ವರ್ಷಕ್ಕೆ ಒಂದ್ಸತಿ ಈ ದೇವ್ರ ಶಕ್ತಿಯಿಂದ ಗಂಧದ ದಿವಸ ಹುಲಿ ಬರ್ತದೆ. ಹುಲಿ ಬಂದಿದ್ದೆ ಗೋರಿ ಹೂವು ಇಲಿ ಏನಾರು ಕೆಳಗಡೆ ಬಿದ್ದಿಸಿದ್ರೆ ಬಾಲ್ದೆಲ್ಲ ಕಸ ಹೊಡೆದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುತ್ತೆ. ಒಳ್ಳೆ ನೆಂಬಿಕೆ ಇದ್ದವ್ರಿಗೆ ಇವತ್ತು ಬಂದವರು ಕಾಣಿಸ್ಕೋತಾ ಇದೆ. ನೆಂಬಿಕೆ ಕಡಿಮೆ ಇದ್ದವ್ರಿಗೆ ಬೆಳಗ್ಗೆ 6 ಗಂಟೆಗೆ ಬಂದವರು ಹೊಂಜಗಳು ಬಿದ್ದಿರ್ತವೆ, ಆವಾಗ ತಿಳ್ಕೊಬೇಕು ಹುಲಿ ಬಂದಿರ್ತದೆ. ಈ ಗುರುಗಳು ಸಾಕೋದಿಲ್ಲ ಮಗಳು, ಅವ್ರ ಹೆಸರು ಮಾಮಾಜಿಗ್ನಿ ಅಂತ. ಅವ್ರದ್ದು ಇಲ್ಲಿ ಗುಹೆಯೊಳಗೆ ಮೋತಿ ತಲಾ ಪಲಂಗ್ ತಲಾ ಅಂತ ಇದೆ. ಅಲ್ಲಿ ಬಂದು ಅವ್ರದ್ದು ತಪಸ್ ಮಾಡಿದ ಪೀಠ. ಅವ್ರ ಸಮಾಧಿ ಇದೆಲ್ಲ ತಿರುಚಿ ಮಡ್ರಾಸ್ ಕಡೆ ಬರುತ್ತೆ. 10 ವರ್ಷ 20 ವರ್ಷ ಈ ದೇವರದಿಂದ 2 ಬಳೆ ಹಾಕೋತಾರೆ. ಆ ಹೆಣ್ಮಕ್ಳಿಗೆ ಒಳ್ಳೆಕ್ಕಿಂತ ಒಳ್ಳೆ ಜಾಗದಲ್ಲಿ ಲಗ್ನ ಬಂದು ಒಳ್ಳೆ ಕಡೆ ಮದುವೆ ಆಗುತ್ತೆ. ಮದುವೆ ಆಗಿದ್ಮೇಲೆ ಗಂಡ ಹೆಂಡತಿ ಕರ್ಕೊಂಡ್ಬಂದು ಸ್ನಾನ ಮಾಡಿ ಒಂದು ಹೂವಿನ ಹಾರ, 1 ಕಾಲ್ಡದ ಹೊಸ ಬಳೆ, 1 ರೌಕೆ ಪೀಸು ಇಂಥ 2 ರುಬ್ಬಿನ ತಂದು ಒಪ್ಪಿಸ್ತಾರೆ. ಮತ್ತೆ ಯಾರಿಗೆ ಮಕ್ಕಳ ಸಂತಾನ ಇಲ್ಲ, ಮುತ್ತಿನ ಕೆರೆ ಮುತ್ತು ಅಂತಾರೆ ಇದಕ್ಕೆ. ಈ ಮುತ್ತಲ್ಲಿ 1000 ಜನಕ್ಕೆ ಮಕ್ಕಳು ಹುಟ್ಟಿದೆ. ಮಗು ಆದ ತಕ್ಷಣ ಈ ದೇವರಿಗೆ ಕೂಲಿ ಕೊಟ್ಟು ಒಂದು ಬೆಳ್ಳಿ ತೊಟ್ಟಲು ಒಪ್ಪಿಸ್ತಾರೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬಾಬಾ ಪ್ರೇಮ್ಜಿ ಸೈಯದ್ ದಾದಾ ಹಯಾತ್ ಮೀರ್ ಕಲಂದರ್